ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಲೆಂತಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 6 o'clock ಇಂದ ನನ್ನ ರೊಟೀನು ಹೇಗಿರುತ್ತೆ, ಹೇಗೆ ನಡೆಯುತ್ತೆ ಅಂತ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು 5:30ಗೆ ಎದ್ದೆ. ಯಾಕೆಂದ್ರೆ ಇವತ್ತಿನ ರೋಟೀನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೇಗ ಎದ್ದೆ. ನೈಟೇ ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀನಿ. ಮಾರ್ನಿಂಗ್ ಎದ್ದು ನಂಗೆ ಗಲೀಜ್ ಥರ ಫೀಲ್ ಆಗಬಾರ್ದು ಅಂತ ನೈಟೇ ಕ್ಲೀನ್ ಮಾಡಿ ಮಲಗ್ತೀನಿ. ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡೋಣ ಅಂತ ಬಿಸಿನೀರಿಗೆ ಹುಣಸೆಹಣ್ಣನ್ನು ಹಾಕಿ ಈ ಕಡೆ ರೈಸ್ಗೂ ಇಡ್ತೆ. ಈಗಂತೂ ತುಂಬ ಮಳೆ ಇರೋದ್ರಿಂದ ಬೆಳಗ್ಗೆ ಹೇಳೋಕ್ಕೆ ಸ್ವಲ್ಪ ಕಷ್ಟ. ನಾನಂತೂ ನಿದ್ದೆ ಮೂಡಲೇ ಇರ್ತೀನಿ. ಹೊರಗಡೆ ಹೋಗಿ ಬಂದರೆ ಸ್ವಲ್ಪ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಅಂತ ಸ್ವಲ್ಪ ಹೊರಗಡೆ ಹೋದೆ. ಈಗ ಮಳೆಗಾಲ ಆಗಿರೋದ್ರಿಂದ ಅದು ಕೊಡಗು ಸೈಡು ಕೇಳಬೇಕಾಗಿಲ್ಲ, ತುಂಬ ಮಳೆ ಇರುತ್ತೆ. ಒಳಗಡೆ ಬಂದು ಪುಳಿಯೋಗರೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ, ಹುಣಸೆ ರಸವನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಒಂದು 5 ನಿಮಿಷ ಕುದೀಲಿ. ಅಷ್ಟರಲ್ಲಿ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಕಡಲೆ ಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನೆಕ್ಸ್ಟ್ ಒಣಮೆಣಸಿನ್ಕಾಯಿ, ಕರಿಬೇವು, ಗೋಡಂಬಿ, ಅರಿಶಿನ, ಸ್ವಲ್ಪ ಹಿಂಗಾಕಿ ತುರಿದಿರುವ ಕೊಬ್ಬರಿ ಸೇರಿಸಿ ಸ್ವಲ್ಪ 1-2 ಮಿನಿಟ್ಸ್ ಫ್ರೈ ಆಗಲಿ. ಕುದಿಯುತ್ತಿರುವ ಹುಣಸೆ ರಸಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುಳಿಯೋಗರೆ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹುರಿದಿಟ್ಟಿದ್ದ ಕಡಲೆಬೀಜ, ಗೋಡಂಬಿ, ಕೊಬ್ಬರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 2 ಮಿನಿಟ್ಸ್ ಫ್ರೈ ಆಗಲಿ. ಸೂಪರ್ ಟೇಸ್ಟಿಯಾದ ಪುಳಿಯೋಗರೆ ರೆಡಿ. ಆ್ಯಕ್ಚುಲಿ ಈ ಪುಳಿಯೋಗರೆ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಫ್ಲೇವರ್ ಇತ್ತು. ಈ ಪೌಡರ್ನ ನಾನೇ ಪ್ರಿಪೇರ್ ಮಾಡಿರೋದು. ಈ ಪೌಡರ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ಕಡೆ ರೈಸ್ ರೆಡಿ ಇತ್ತು, ಸ್ವಲ್ಪ ಅಂತ ಮಾಡಿದೆ. ಬೆಳಿಗ್ಗೆ ತಿಂಡಿ ಊಟ ಎಲ್ಲ ತಿಂತಾಳೋ ಗೊತ್ತಿಲ್ಲ, ಆದರೆ ಅವಳಿಗೆ ಸ್ನ್ಯಾಕ್ಸಿಗೆ ಡ್ರೈ ಫ್ರೂಟ್ಸ್ ಹಾಕಿದ್ರಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಯಾಕೆಂದರೆ ಅವಳಿಗೆ ಡ್ರೈ ಫ್ರೂಟ್ಸು ಈ ಥರ ಎಲ್ಲ ತುಂಬ ಇಷ್ಟಪಡ್ತಾಳೆ. ಹೆವಿ ಡ್ರೈ ಫ್ರೂಟ್ಸ್ನು ತಿನ್ನಲೂಬಾರ್ದು ಅಲ್ವಾ, ನಾನು ಲಿಮಿಟಲ್ಲೇ ಹಾಕ್ತೀನಿ. ನನ್ನ ಮಗಳು ವ್ಯಾನ್ ಬರೋದು 8:50ಗೆ. ನಾನು ಅವಳನ್ನ ಇಷ್ಟು ಬೇಗೆಲ್ಲ ಹೇಳ್ಸಲ್ಲ, ಒಂದು 8 ಗಂಟೆಗೆ ಹೇಳ್ಸಿದ್ರೆ ಸಾಕು ಅಂತ ನಾನು ಮನೆ ಕೆಲಸ ಎಲ್ಲನೂ ಮಾಡ್ಕೋತಾ ಇರ್ತೀನಿ. ಆದಷ್ಟು ಅವಳು ಹೇಳೋಷ್ಟರಲ್ಲಿ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಮಕ್ಕಳಿರೋ ಮನೆ ಅಂತೂ ಕೇಳಂಗೆ ಇಲ್ಲ. ಎಲ್ಲ ವಸ್ತು ಅಲ್ಲೊಂದು ಇಲ್ಲೊಂದು ಎಲ್ಲಿ ಬೇಕಾದ್ರೆ ಅಲ್ಲೆಲ್ಲ ಎಸ್ತಿರ್ತಾಳೆ ನನ್ನ ಮಗಳಂತೂ. ಅದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗುತ್ತೆ. ಹೊರಗಡೆ ಎಲ್ಲ ಒರೆಸಿ ರಂಗೋಲಿ ಬಿಡೋ ಅಷ್ಟೊತ್ತಿಗೆ ಒಂದು 8 ಗಂಟೆ ಆಗೇ ಹೋಗುತ್ತೆ. ಅಂಗಡಿ ಮನೆ ಅಂದರೆ ಕೇಳಬೇಕಾ, ಸ್ವಲ್ಪ ಡಸ್ಟ್ ಇರುತ್ತೆ. ನಾನು ಗ್ಲಾಸ್ನ ಸ್ಪ್ರೇಯಲ್ಲಿ ಅಥವಾ ನೀರಲ್ಲಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ. 8 ಗಂಟೆ ಆದರೂ ಮಳೆ ಅಂತೂ ಕಡಿಮೆ ಆಗಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಮಳೆ ಬರ್ತಿದೆ ಅಂತ. ನನ್ನ ಮಗಳು ಒಂದೊಂದ್ಸಲಿ ಅವಳೇ ಹೇಳ್ತಾಳೆ, ಇಲ್ಲಾಂದರೆ ನಾನು ಹೋಗಿ ಹೇಳ್ಸ್ಬೇಕು. ನನ್ನ ಮಗಳನ್ನ ಮಂಡೇ ಹೇಳ್ಸೋಕ್ಕೆ ಸ್ವಲ್ಪ ಕಷ್ಟ. ಯಾಕೆಂದರೆ ಸ್ಯಾಟರ್ಡೆ ಸಂಡೇ ರಜೆ ಇರೋದ್ರಿಂದ ಮನೇಲೇ ಇದ್ದು ಅಭ್ಯಾಸ ಆಗಿಬಿಟ್ಟಿರ್ತಾಳೆ. ಹೇಳಿಸ್ದಾಗ ಖುಷಿಯಿಂದಲೇ ಹೇಳ್ತಾಳೆ, ಆದರೆ ಎದ್ಮೇಲೆ ಸ್ಟಾರ್ಟ್ ಮಾಡ್ತಾಳೆ ಸ್ಕೂಲಿಗೆ ಹೋಗಲ್ಲ ಅಂತ. ಸಂಡೇ ಹೇಳೋಕ್ಕೆ ಅಮ್ಮ ನಾನು ಹೋಗಲ್ಲ ಅಂತ ಸ್ಟಾರ್ಟ್ ಮಾಡ್ತಾಳೆ. ಇನ್ನು ಬೇರೆ ದಿನ ಎಲ್ಲ ಖುಷಿಯಾಗಿ ಹೋಗ್ತಾಳೆ. ಒಂದಿನ ಮಾತ್ರ ಸ್ವಲ್ಪ ರಿಸ್ಕ್ ತಗೊಂಡು ಹೇಳಿಸ್ಬೇಕು. ಅವಳು ಹೇಳ್ಸಿದ ತಕ್ಷಣ ಹೇಳ್ತಾಳೆ, ಆದರೆ ಅಮ್ಮ ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡ್ತಿರ್ತಾಳೆ. ಆವಾಗ ಸ್ವಲ್ಪ ಪುಸಿ ಹೊಡಿಬೇಕು. ಬಂಗಾರಿ ನಿಮ್ಗೆ ಇಷ್ಟವಾದ ತಿಂಡಿ ಮಾಡಿದ್ದೀನಿ, ಸ್ನ್ಯಾಕ್ಸಿಗೆ ನಿಮಗೆ ಮಾರ್ನಿಂಗ್ ಸ್ನಾನ ಮಾಡಿಸ್ತೀನಿ, ಕೂದಲಿಗಾದರೆ ಈವ್ನಿಂಗ್ಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಜಾಸ್ತಿ ರಿಸ್ಕ್ ಏನು ಕೊಡಲ್ಲ. ಅವಳು ಖುಷಿಯಿಂದಲೇ ರೆಡಿ ಆಗ್ತಾಳೆ. ಆದರೆ ಮಂಡೇ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ರೆಡಿಯಾಗಿ ನೆಕ್ಸ್ಟ್ ಒಂದು ದೊಡ್ಡ ಟಾಸ್ಕ್ ಅಂದರೆ ಅವಳಿಗೆ ತಿಂಡಿ ತಿನ್ನಿಸೋದು. ಅವಳಿಗೆ ತಿಂಡಿ ಅಂದ್ರೇ ಇಷ್ಟ ಇಲ್ಲ, ಬೇಕಾದ್ರೆ ಹಂಗೆ ಹೋಗ್ತೀನಿ ಅಂದರೂ ಹೋಗ್ತಾಳೆ. ಅದಕ್ಕೆ ತಿಂಡಿ ಜೊತೆ ಏನಾದರೂ ಫ್ರೂಟ್ಸು ಅಥವಾ ಡ್ರೈ ಫ್ರೂಟ್ಸು ಏನಾದರೂ ಪಕ್ಕಕ್ಕೆ ಇರಲೇಬೇಕು. ಅವಳು ಡ್ರೈ ಫ್ರೂಟ್ಸು ಈ ಥರ ಫ್ರೂಟ್ಸ್ ನೋಡಿದರೆ ಸ್ವಲ್ಪ ಖುಷಿಯಿಂದ ತಿಂಡಿ ತಿಂತಾಳೆ. ಇಲ್ಲ ಅಂದರೆ ಅಮ್ಮ ತಿಂಡಿ ಬೇಡ. ಇದ್ದೇ ಒಂದು ದೊಡ್ಡ ಟಾಸ್ಕ್ ಅಂದರೆ ಅವಳು ತಿಂಡಿ ತಿನ್ನಿಸೋದು. ಇನ್ನೊಂದು ಗುಕ್ಕು ಅಂತ ತಿಂಡಿ ಅಂತೂ ತಿನ್ನಿಸ್ದೆ. ಕ್ರೀಮೆಲ್ಲ ಖುಷಿಯಿಂದ ಹಾಕ್ಸ್ಕೊತಾಳೆ, ಆದರೆ ಕೂದಲಂತೂ ಬಾಚಿಸ್ಕೊಳ್ಳೋದೇ ಇಲ್ಲ. ಅದೊಂದು ದೊಡ್ಡ ರಿಸ್ಕು. ಕೂದಲು ಬಾಚಿದಾಗಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾಳೆ. ಅವಳು ರೆಡಿ ಆಗೋಷ್ಟೊತ್ತಿಗೆ 8:45 ಆಗುತ್ತೆ. ಅವಳೆಲ್ಲ ರೆಡಿಯಾಗಿ ಅವಳನ್ನ ಕರ್ಕೊಂಡು ಹೊರಗಡೆ ಬಿಟ್ಟು ಬರ್ತೀನಿ. ಅಲ್ಲಿ ದಶು ವ್ಯಾನ್ಗೆ ಬಿಟ್ಟು ಬರ್ತಾರೆ. ಈ ಥರ ಇರುತ್ತೆ ನನ್ನ ಮಾರ್ನಿಂಗ್ ರೋಟೀನ್. ನೆಕ್ಸ್ಟ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಬೇರೆ ಕೆಲಸ ಏನಾದರೂ ಇದ್ದರೆ ಮುಗಿಸ್ಕೊತೀನಿ. ಮಗಳನ್ನ ಸ್ಕೂಲಿಗೆ ಬಿಟ್ಟ ಮೇಲೆ ನನಗಂತೂ ತುಂಬ ಟೈಮ್ ಇರುತ್ತೆ. ಆಗ ಏನಾದರೂ ವಿಡಿಯೋ ಶಾರ್ಟ್ಸ್ ಇದ್ದರೆ ಮಾಡ್ಕೋತೀನಿ. ನನ್ನ ಮಗಳನ್ನ ಸ್ಕೂಲಿಗೆ ಕಳ್ಸೋವರೆಗೂ ನನ್ನ ರೋಟೀನು ಈ ಥರ ಇರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ನೀವು ನನ್ನಿಂದ ಯಾವ ಥರ ವಿಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.